ಮತ್ತೊಮ್ಮೆ ಸಿದ್ದರಾಮಯ್ಯನವರ 5 ವರ್ಷದ ಸಿ ಎಂ ಅವಧಿ ಪೂರ್ಣ ಆಗುತ್ತೋ ಅಥವಾ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೋ, ಈ ವಿಚಾರನ ಸುಮ್ಮನೆ ವಿಷಯ ಇಲ್ಲದೆ ಯಾಕೆ ತಗೊಂಬರ್ತೀರಾ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ವಿಷಯ ಇದೆ. ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಮತ್ತೆ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮುಂದಿನ 2.5 ವರ್ಷದ ಅವಧಿಗೆ ನೀವು ಸಿ ಎಂ ಆಗ್ತೀರಾ ಅನ್ನುವ ಪ್ರಶ್ನೆಗೆ ಹಳೆ ಉತ್ತರನ ಕೊಟ್ಟಿದ್ದಾರೆ. ಹಳೆ ಉತ್ತರನೇ ಕೊಟ್ಟಿದ್ರು ಕೂಡ ಹೊಸದೊಂದು ವಿಚಾರ ಇದೆ ನೋಡಿ. ಅದೇನು ಅಂದರೆ, ಯಾಕೆ ಡಿ ಕೆ ಶಿವಕುಮಾರ್ ಅವರು ಬಾಯಿ ಬಿಟ್ಟು 5 ವರ್ಷಕ್ಕೆ ಸಿದ್ದರಾಮಯ್ಯನವರ ಸಿ ಎಂ ಆಗಿ ಮುಂದುವರಿತಾರೆ ಬಿಡಿ, ನಾನು 2028ಕ್ಕೇನೆ ಸಿ ಎಂ ಆಗೋದು, 5 ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಅಂತ ಬಾಯಿ ಬಿಟ್ಟು ಒಂದು ಮಾತು ಹೇಳೋಕ್ಕೇನು ಪವರ್ ಶೇರಿಂಗ್ ಇಲ್ಲ ಅಂದರೆ ಇದೊಂದನೇ ಅಲ್ವಾ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು? ಒಂದು ಸುಭದ್ರ ಸರ್ಕಾರ, 136 ಸ್ಥಾನ ಡಿ ಕೆ ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿ ತಂದು ಕೊಟ್ಟಿರೋದು. ಇನ್ನು ಸಿದ್ದರಾಮಯ್ಯನವರು 4 ದಿನಗಳ ಚರ್ಚೆಯ ನಂತರ ಮುಖ್ಯಮಂತ್ರಿ ಆದರು. ಅದಾದಮೇಲೆ ಎಲ್ಲವೂ 4 ಗೋಡೆಗಳ ಮಧ್ಯೆ ನಡೆದಿದೆ, ಅದು ಹೈಕಮಾಂಡ್ಗೆ, ನನಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆದರೆ ಈಗಲಾದರೂ ಇಷ್ಟು ಗೊಂದಲಗಳಾಗ್ತಾ ಇರುವಾಗ ಪದೇ ಪದೇ ಪವರ್ ಶೇರಿಂಗ್ ಇದೆಯಾ, 2 ವರ್ಷದ ನಂತರ 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಸಿ ಎಂ ಅನ್ನೋ ಪ್ರಶ್ನೆನ ನ್ಯಾಷನಲ್ ಮೀಡಿಯಾಗಳಿಂದ ಶುರುವಾಗಿ ಸಣ್ಣ ಸಣ್ಣ ಚಾನೆಲ್ಗಳು ಎಲ್ಲರೂ ಕೇಳುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಯಾಕೆ ಸಿದ್ದರಾಮಯ್ಯನವರ 5 ವರ್ಷ ಸಿ ಎಂ ಆಗಿರ್ತಾರೆ ಅನ್ನುವ ಒಂದು ಮಾತನ್ನು ಹೇಳ್ತಾ ಇಲ್ಲ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಒಂದು ಬಾರಿ ಅಂತೂ ಸಿದ್ದರಾಮಯ್ಯನವರು ನ್ಯಾಷನಲ್ ಮೀಡಿಯಾಗಳ ಮುಂದೆ ನಾನೇ 5 ವರ್ಷ ಸಿ ಎಂ ರೀ, 5 ವರ್ಷ ಸಿ ಎಂ ಆಗಿರ್ತೀನಿ ನಾನು, ಯಾರು ನನ್ನ ಅಲುಗಾಡ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ಒಂಥರ ಅಸಹಾಯಕರ ರೀತಿಯಲ್ಲಿ ಹೇಳಿದರು. ನಾನೇನು ಮಾಡೋಕ್ಕಾಗುತ್ತೆ, ಅವ್ರು 5 ವರ್ಷ ಸಿ ಎಂ ಅಂದ್ರೆ ನಾನು ಅವರಿಗೆ ಜೊತೆಯಾಗಿ ನಿಂತ್ಕೋತೀನಿ ಅಷ್ಟೇ. ನಾನು ಲಾಯಲ್ ಆಗಿರುವಂಥ ಪರ್ಸನ್ ಕಾಂಗ್ರೆಸ್ಗೆ, ನಾನು ಯಾವತ್ತೂ ಗಾಂಧಿ ಕುಟುಂಬದ ನಿಷ್ಠ, ಪಕ್ಷನಿಷ್ಠ, ನಾನು ಯಾವತ್ತೂ ಕಾಂಗ್ರೆಸ್ಸಿಗ ಅನ್ನೋ ವಿಚಾರನ ಡಿ ಕೆ ಶಿವಕುಮಾರ್ ಹೇಳಿದರು. ಈಗ ಮೊನ್ನೆ ಅವರು ವಿಧಾನಸೌಧದಲ್ಲಿ RSSನ ಪ್ರಾರ್ಥನಾ ಗೀತೆಯನ್ನು ಹೇಳಿದಾಗ, ನಮಸ್ತೆ ಸದಾ ವತ್ಸಲೆ ಅಂದಾಗ ಮತ್ತೆ ವಿವಾದ ಹುಟ್ಕೊಳ್ತು. ಡಿ ಕೆ ಶಿವಕುಮಾರ್ ಅರ್ಧ ಅವಧಿ ಕಂಪ್ಲೀಟ್ ಆಗ್ತಾ ಇರುವಾಗ ಒಂದು ಹೆಜ್ಜೆನ RSSಲ್ಲಿ ಇಟ್ಟಿದ್ದಾರೆ. ಮೊನ್ನೆ ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಯಲ್ಲಿ ಬೇರೆ ನರೇಂದ್ರ ಮೋದಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಈಗ RSS ಪ್ರಾರ್ಥನಾ ಗೀತೆ ಹೇಳ್ತಾ ಇರೋದು ನೋಡಿದರೆ ಇವ್ರು ಯಾಕೋ ಕಾಂಗ್ರೆಸ್ಸಲ್ಲಿ ಪವರ್ ಶೇರಿಂಗ್ ಆಗದೇ ಇದ್ದರೆ ಕೈ ಕೊಡುವ ಸಾಧ್ಯತೆ ಇದೆ ಅನ್ನುವ ಚರ್ಚೆಗಳು ಹುಟ್ಟು ಹಾಕ್ತು. ಇವೆಲ್ಲವೂ ಒಂದು ಕಡೆ ನಡೀತಾನೆ ಇದೆ. ಪ್ರಶ್ನೆ ಒಂದೇ ಸಾರಿ, ಇದನ್ನು ಪದೇ ಪದೇ ಕೇಳಿದರೂ ಕೂಡ ಅಷ್ಟೇ ಪವರ್ಫುಲ್ ಆದಂಥ ವಿಷಯ. ಇನ್ಯಾಕೆ ತಡ? ಆಗಲೇ 2.5 ವರ್ಷ ಆಗೋದಕ್ಕೆ 2 ತಿಂಗಳಿದೆ. ಈಗಲಾದರೂ ಓಪನ್ ಆಗಿ ಒಂದು ಮಾತು ಹೇಳ್ಬೋದಿತ್ತಲ್ಲ ಡಿ ಕೆ ಶಿವಕುಮಾರ್ ಅವರು, 5 ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ, ನಾನು 2028ರಲ್ಲಿ ಅವಕಾಶ ಸಿಕ್ಕಿದಾಗ ನೋಡ್ತೀನಿ ಬಿಡಿ ಅಂತ ತನ್ನೆಲ್ಲ ಆಪ್ತರಿಗೆ, ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಬಯಸ್ತಾ ಇರೋರಿಗೆ ಇಡೀ 5 ವರ್ಷದ ಆಡಳಿತ ಸುಸೂತ್ರವಾಗಿ ಮುಂದಕ್ಕೆ ಹೋಗಲಿ, ಮಧ್ಯದಲ್ಲಿ ಗೊಂದಲ ಯಾಕೆ? ಅರ್ಧ ಅವಧಿ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು, ಆಗ್ತಾರೆ ಅನ್ನೋ ಗೊಂದಲಗಳೆಲ್ಲ ಯಾಕೆ? ಹಾಗಾಗಿ ಅದೊಂದು ಮಾತನ್ನು ಓಪನ್ ಆಗಿ ಹೇಳೋದ್ರಿಂದ ಕಳ್ಕೊಳ್ಳೋದೇನು? ಈಗ ಅಮೆರಿಕಾದ ಮಧ್ಯಸ್ಥಿಕೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕದನ ವಿರಾಮಕ್ಕೆ ಅಂದಾಗ ನಾವು ಇದೇ ಪ್ರಶ್ನೆನ ಮೋದಿಯವರನ್ನು ಕೇಳಿದ್ವಿ. ಮೋದಿ ಬಾಯಿ ಬಿಟ್ಟು ಒಂದು ಮಾತು, ಡೊನಾಲ್ಡ್ ಟ್ರಂಪ್ ಆಗಲಿ ಅಮೆರಿಕ ಆಗಲಿ ಯಾವುದೇ ಮಧ್ಯಸ್ಥಿಕೆ ಅಥವಾ ಮಧ್ಯಪ್ರವೇಶನ ಮಾಡಿಲ್ಲ. ಇದು ಪಾಕಿಸ್ತಾನದ DGMO ನಮಗೆ ಕಾಲ್ ಮಾಡಿ ಕದನ ವಿರಾಮ ಮಾಡೋಣ, ದಯವಿಟ್ಟು ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಗೋಳಿಟ್ಟಾಗ, ಅಂದರೆ ಗೋಳಾಡಿದಾಗ ನಾವು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ವಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಯಾವ ದೇಶದ ಮಧ್ಯಪ್ರವೇಶನೂ ಇಲ್ಲ, ಯಾವ ವ್ಯಕ್ತಿನೂ ಕರೆ ಮಾಡಿಲ್ಲ ಅಂತ ಹೇಳೋದು? ಅಂದರೆ ಜನರಿಗೆ ಕ್ಲಾರಿಟಿ ಸಿಗಬೇಕು. ವಿರೋಧ ಪಕ್ಷದವ್ರು ಸುಮ್ಮನೆ ದನಿ ಎತ್ತೋದು ನಿಲ್ಲಿಸಬೇಕು. ಡೊನಾಲ್ಡ್ ಟ್ರಂಪ್ ಪದೇ 31 ಸಾರಿ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಹೇಳೋದನ್ನು ನಿಲ್ಲಿಸಬೇಕು ಅಂದರೆ ಮೋದಿ ಇದೊಂದು ಮಾತನ್ನು ಹೇಳ್ಬೋದಾಗಿತ್ತು, ಹೇಳಬೇಕಾಗಿತ್ತು. ಯಾವ ಟ್ರಂಪು ಯಾವ ಅಮೆರಿಕಾದ ಮಧ್ಯಸ್ಥಿಕೆನೂ ಇಲ್ಲ. ಇಲ್ಲಿ DGMO ಟು DGMO ಮಾತುಕತೆ ಆಗಿದೆ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಕದನ ವಿರಾಮ ಘೋಷಣೆಯಾಗಿದೆ. ಇಷ್ಟನ್ನು ಹೇಳಿದರೆ ಮುಗಿದೋಗಿತ್ತಲ್ವಾ? ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು
ಅಯ್ಯೋ CM ಆಗಿ ಸಿದ್ದರಾಮಯ್ಯನವ್ರು 5 ವರ್ಷ ಮುಂದುವರಿತಾರೆ, ಯಾವ ಗೊಂದಲನೂ ಇಲ್ಲ, ಯಾಕೆ ಸುಮ್ಮನೆ ಗೊಂದಲ ಮಾಡ್ಕೋತೀರಾ, ನಾನು ಮುಂದಿನ ಅವಧಿಗೆ ಆಗ್ತೀನಿ ಅವಕಾಶ ಸಿಕ್ಕಿದ್ರೆ ಅಂತ ಒಂದು ಮಾತನ್ನು ಹೇಳೋದು ಬಿಟ್ಟು, ಅದು ನಮ್ಮಿಬ್ಬರ ನಡುವೆ ಆಗಿರುವಂಥ ಮಾತುಕತೆ, ಅದು 4 ಗೋಡೆಗಳ ಒಳಗಡೆ ಆಗಿರುವಂಥ ಮಾತುಕತೆ, ಅದು ಹೈಕಮಾಂಡ್ ಮತ್ತು ನಮ್ಮ ನಡುವೆ ಇರುವಂಥ ಮಾತುಕತೆ, ಅದನ್ನು ನಾನು ಹೇಳೋದಕ್ಕೆ ಹೋಗಲ್ಲ, ಅದು ನಾನು ಯಾರ ಮುಂದೆನೂ ಮಾತಾಡಲ್ಲ. ಅಂದರೆ ಏನರ್ಥ ಅಂದರೆ ಇದು DK ಶಿವಕುಮಾರ್ ಅವರೇ ಗೊಂದಲ ಮೂಡಿಸ್ತಾ ಇರೋದು. ಕರೆಕ್ಟಾಗಿ ಕ್ಲಾರಿಟಿ ಕೊಡದೆ ಸಿದ್ದರಾಮಯ್ಯವ್ರು ಅಂತ ಇದ್ರೆ 5 ವರ್ಷ ನಾನೇ CM, ನನ್ನ ಯಾರೂ ಅಲ್ಗಾಡ್ಸೋಕ್ಕಾಗಲ್ಲ ಅಂತಾರೆ. DK ಶಿವಕುಮಾರ್ ಮಾತ್ರ ನಮ್ಮ ನಡುವೆ ಮಾತುಕತೆ ಆಗಿದೆ, ಅದನ್ನು ನಾನೇನು ಕೇಳಲಿ. ಸಿದ್ದರಾಮಯ್ಯನವರು 5 ವರ್ಷ ನಂದೇ ಅಧಿಕಾರ ಅಂತಂದಾಗ DK ಶಿವಕುಮಾರ್ ಅವರು ಹೌದಪ್ಪ 5 ವರ್ಷ ಅವ್ರದ್ದೇ ಅಧಿಕಾರ, ನಾನು DCM ಆಗಿ ಇರ್ತೀನಿ ಅಂತ ಒಪ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಇಲ್ಲಪ್ಪ ಪವರ್ ಶೇರಿಂಗ್ ಮಾತುಕತೆ ಆಗಿದೆ, ನವಂಬರಲ್ಲಿ ಅವರು ಬಿಟ್ಕೊಡ್ತಾರೆ, ನಾನು CM ಆಗ್ತೀನಿ, ಹಾಗಾದರೂ ಹೇಳಬೇಕು. ಇದು ಯಾವುದು ಹೇಳ್ದೇನೆ ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಆ ಥರ DK ಶಿವಕುಮಾರ್ ಇಲ್ಲ ನಮ್ಮೊಳಗಾಗಿರೋ ಮಾತುಕತೆ ನಾನು ಹೊರಗಡೆ ಹೇಳಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ ಒಳಗೆ ಮೆದ್ದ ಗುಳಿಗೆ ಸಿದ್ದ ಒಳಗೆ ಮೆದ್ದ ಅಂದಂಗೆ ಮನಸ್ಸೊಳಗೆ ಆಸೆ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಬಿಟ್ಕೊಟ್ರೆ ಆಗೋಣ, ಅವರು ಬಿಟ್ಕೊಡ್ಲಿಲ್ಲ ಅಂತ ಹೇಳಿದರೆ ಪಕ್ಷದೊಳಗೆ ಭಿನ್ನಮತ ಆಗುತ್ತೆ. ನನ್ನ ಜೊತೆ ಎಷ್ಟಪ್ಪ ಒಂದು 20 ಶಾಸಕರು ಸಿದ್ದರಾಮಯ್ಯನವ್ರು ಆಗಾಗ ಹೇಳಿದಾರಲ್ಲ, DK ಶಿವಕುಮಾರ್ ಹತ್ರ ಈ ಶಾಸಕರು ಅವರ ಇದಾರಪ್ಪ, ಬಟ್ ಅವ್ರ ಸಂಖ್ಯೆ ಕಡಿಮೆ ಅಂತ. ಅಂದರೆ ಸಿದ್ದರಾಮಯ್ಯನವರು ಎಷ್ಟು ಮೂಲಾಜಿಲ್ದಂಗೆ ಹೇಳ್ಬಿಟ್ಟಿದ್ದಾರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಅಂದರೆ, ನಾನೇ 5 ವರ್ಷ CM, ಯಾಕಂದರೆ DK ಶಿವಕುಮಾರ್ಗೂ ಬೆಂಬಲ ಇದೆ, ಆದರೆ ಅವರಿಗೆ ಸಂಖ್ಯೆ ಕಡಿಮೆ. ನನ್ನ ಜೊತೆ ಅಂದರೆ ಒಂದು 60-70 ಶಾಸಕರು ಬರ್ತಾರಪ್ಪ, DK ಶಿವಕುಮಾರ್ ಅಂದರೆ ಒಂದು 20 ಶಾಸಕರು ಬರ್ಬೋದು. ಹಾಗಾಗಿ ಅವ್ರು ಏನು ನನ್ನ ಸೀಟೇನು ಅಲ್ಗಾಡ್ಸೋಕ್ಕಾಗಲ್ಲ, ಪವರ್ ಶೇರಿಂಗ್ ಅಂತ ಹೇಳಿದ್ದಾರೆ, ಆದ್ರೆ ನಾನು ಕೇಳಲ್ಲ. ಯಾಕೆಂದ್ರೆ ನನಗೆ ಶಾಸಕರ ಬಲ ಜಾಸ್ತಿ ಇದೆ, ಅವ್ರಿಗೆ ಇರೋದು ಕಡಿಮೆ. ಈಗ ಹೊರಗಡೆ ಬರ್ತೀನಿ ಅಥವಾ ಏನೋ ಪಕ್ಷದಲ್ಲಿ ಬಂಡಾಯ ಹೇಳ್ತೀನಿ ಅಂದರೆ ಯಾರು ಸಹಕಾರ ಸಿಗುತ್ತೆ? ಈ ಗ್ಯಾರಂಟಿಯಲ್ಲೇ ಸಿದ್ದರಾಮಯ್ಯನವರು ಗ್ಯಾರಂಟಿ ನಾನು 5 ವರ್ಷ CM ಅಂದ್ಕೊಂಡಿದ್ದಾರೆ. ಪಾಪ DK ಶಿವಕುಮಾರ್ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ, ಆ ಕಡೆ BJPಯವರು ಬೇರೆ ಒಂದಷ್ಟು ಆಗಾಗ ಬಾಣಗಳು ಬಿಡ್ತಾನೆ ಇರ್ತಾರೆ, ಆ ಬಾಣಗಳು ಆ ಗಾಯ ಆಘಾತ. ಈ ಕಡೆ ಸಿದ್ದರಾಮಯ್ಯನವರು ಒಳಗಿಂದೊಳಗೇನೆ ಏನು ರಣತಂತ್ರಗಳನ್ನು ಮಾಡಿ 5 ವರ್ಷ CM ಆಗೋಣ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಏನು ಮಾಡೋದು, ಹೊರಗಿನ ಶತ್ರುಗಳು ಒಳಗಿನ ಶತ್ರುಗಳು ಇಬ್ಬರೂ ಕಾಟ ಕೊಡ್ತಾ ಇದ್ದಾರಾ DK ಶಿವಕುಮಾರ್ ಅವ್ರಿಗೆ? ಇಲ್ಲ, ಬಟ್ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರಶ್ನೆಯಾಗಿ ಉಳಿಯೋದು ಇದೊಂದೇ, 5 ವರ್ಷ ಅವರೇ CM ಆಗೋದಾದರೆ ಹೌದಪ್ಪ ನಾನು ಒಪ್ಕೋತೀನಿ ಅಂತ ಯಾಕೊಂದು ಮಾತು ಹೇಳಬಾರ್ದು? ಅದನ್ನು ನಾನು ಹೇಳಲ್ಲ, ಅದು ನಮ್ಮೊಳಗಾಗಿರೋದು ಏನಾಗಿರೋದು? ಒಬ್ಬರಲ್ಲಿ 5 ವರ್ಷ ನಾನೇ CM ಅಂತ ಹೇಳ್ಕೊತಾ ಇರುವಾಗ ನಿಮ್ಮೊಳಗಾಗಿರೋದೇನು ಸ್ಪೆಷಲ್ ಏನಿದೆ? ನೀವು ಅದನ್ನು ಒಪ್ಕೋಬೇಕು, ಇಲ್ಲ ಅಂದರೆ ರಿಜೆಕ್ಟ್ ಮಾಡಬೇಕು. ಅಂದರೆ ಅದರ ಅರ್ಥ ನಿಮ್ಮ ನಡುವೆ ಏನೋ ಸರಿ ಇಲ್ಲ, ಅವರು ಹಂಗಂತಾರೆ, ನೀವು ಅದನ್ನು ಒಪ್ಪೋಕ್ಕೂ ರೆಡಿ ಇಲ್ಲ, ನಿಮ್ಮ ವರ್ಷನ್ ಹೇಳೋಕ್ಕೂ ರೆಡಿ ಇಲ್ಲ ಅಂದರೆ ಕಾಂಗ್ರೆಸ್ ಒಳಗೆ ಸಮಥಿಂಗ್ ಇಸ್ ರಾಂಗ್. DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ನಡುವೆ ಅಧಿಕಾರದ ಕಿತ್ತಾಟ ಇದೆ ಅಂತಾನೆ ಅರ್ಥ ಅಲ್ವಾ?